ಕ್ರೈಸ್ತ ಮಿಷನರಿ ಅದರಲ್ಲೂ ಮತಾಂತರ ಮಾಡ್ತಾ ಇದ್ದ ಆರೋಗ್ಯ ಸ್ವಾಮಿ ಜೊತೆಯಲ್ಲಿ ಈ ಮುಸುಕುದಾರಿಗೆ ನಿಕಟ ಸಂಪರ್ಕ. ಕ್ರೈಸ್ತ ಗುರು ಆರೋಗ್ಯ ಸ್ವಾಮಿ ಜೊತೆಗೇನೆ ವಾಸ ಮಾಡ್ತಿದ್ದ ಈ ಮುಸುಕುದಾರಿ. ಕೊಳ್ಳೇಗಾಲ ಸತ್ಯಮಂಗಲ ಸುತ್ತಮುತ್ತ ನಡೀತಾ ಇದ್ದ ಮತಾಂತರ, ಇದರಲ್ಲಿ ಈ ಮುಸುಕುದಾರಿಯ ಪಾತ್ರ ಕೂಡ ಇತ್ತು. ಈತನ ಗುರು ಆರೋಗ್ಯ ಸ್ವಾಮಿಯ ಪಾತ್ರ ಕೂಡ ಇತ್ತು. ಕೇಂದ್ರ ಗುಪ್ತಚರ ಇಲಾಖೆ ಸಂಗ್ರಹಿಸಿದೆ ಎಲ್ಲಾ ಮಾಹಿತಿಯನ್ನ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ ಕೇವಲ ಮಟ್ಟಣ್ಣನವರ್, ತಿಮರೋಡಿ ಅಥವಾ ಸಮೀರ್ ಇವರು ಮಾತ್ರವಲ್ಲ, ಇದರ ಹಿಂದೆ ಮತ್ತೊಂದು ಷಡ್ಯಂತರದ ಜಾಲ ಅಡಗಿದೆ ಅನ್ನೋದಕ್ಕೆ ಇದೀಗ ಗುಪ್ತಚರ ಇಲಾಖೆ ಕೆದಕಿ ತೆಗಿತಾ ಇರುವ ಮಾಹಿತಿಗಳು ಸಾಕ್ಷ್ಯವಾಗಿ ನಿಲ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಇಬ್ಬರು ಸಹೋದ್ಯೋಗಿಗಳು ದಿನೇಶ್ ಹಾಗೆ ಮಾರುತಿ ನೇರ ಸಂಪರ್ಕದಲ್ಲಿದ್ದಾರೆ. ಹಿಂದೂಗಳು ಹಿಂದೂ ಶ್ರದ್ಧಾ ಕೇಂದ್ರದ ಬಗ್ಗೆ ಮಾತನಾಡಿದಾಗ ಹಾಗೆ ಮಾತನಾಡಿದವರನ್ನ ಮೊದಲು ನಂಬ್ತಾರೆ. ಅದಾದ ನಂತರದಲ್ಲಿ ಮಾತನಾಡ್ತಿರುವವರ ವಿಚಾರದಲ್ಲಿ ಸತ್ಯ ಇದೆಯಾ, ಹೀಗೆ ಮಾತನಾಡ್ತಿರುವವರ ಹಿನ್ನೆಲೆ ಏನು, ಇದೆಲ್ಲ ನಂತರದಲ್ಲಿ ಆಲೋಚನೆಗೆ ಬರೋದು. ಆದ್ರೆ ರಿಪಬ್ಲಿಕ್ ಕನ್ನಡ ನಡೆಸ್ತಾ ಇರುವ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ ಅಲ್ಲಿ ಈ ಷಡ್ಯಂತರದ ಮುಖವಾಡ ಒಂದೊಂದೇ ಕಳಚ್ತಾ ಇದೆ. ದಿನೇಶ್, ಈ ಮುಸುಕುದಾರಿ ದೂರುದಾರ ಈತ ತನಗೆ ಬಂದ ಪಾಪ ಪ್ರಜ್ಞೆಯಿಂದ ಆಚೆ ಬಂದಿಲ್ಲ, ಬದಲಾಗಿ ಬಂದಿರೋದು ಒಂದು ವ್ಯವಸ್ಥಿತವಾದ ಮತಾಂತರ ಮಾಡುವ ದಂಧೆಯ ಭಾಗವಾಗಿ, ಹಾಗೆ ನಿಷೇಧಿತ ಸಂಘಟನೆಗಳ ಸಂಪರ್ಕದ ಭಾಗವಾಗಿ. ಇದಕ್ಕೆ ಪೂರಕವಾದ ಒಂದಷ್ಟು ಮಾಹಿತಿಗಳನ್ನ ಕೇಂದ್ರ ಗುಪ್ತಚರ ಇಲಾಖೆ ಇದೀಗ ಶೋಧ ಮಾಡಿ ಬಯಲಿಗೆಳಿತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ದಿನೇಶ್. ಹೌದು ಸ್ಮಿತಾ, ಏನು ಈ ಚಿನ್ನಯ್ಯ ಏನಿದ್ದಾನೆ ಈತನ ಒಂದೊಂದೇ ವಿಚಾರಗಳು ಬಯಲಾಗ್ತಾ ಇದೆ. ಈತನ ಸುಳ್ಳಿನ ಕಂತೆಗಳೇನಿದೆ ಅದು ಒಂದೊಂದೇ ತೆರೆದಿಡ್ತಾ ಇರುವಂತದ್ದು. ಜೊತೆಗೆ ಆತ ಹೇಳಿರುವಂತಹ ಒಂದಷ್ಟು ಸುಳ್ಳುಗಳೇನಿದೆ ಅದು ಈಗಾಗಲೇ ಬಹಿರಂಗಗಳು ಕೂಡ ಆಗ್ತಾ ಇರುವಂತದ್ದು. ಈತ ಕೇವಲ ಈ ರೀತಿಯಾಗಿ ಮಾತ್ರ ಅಲ್ಲ, ಇನ್ನೂ ಕೆಲವು ಈತನ ಹಿನ್ನೆಲೆಯಲ್ಲೂ ಕೂಡ ಒಂದಷ್ಟು ರೋಚಕತೆ ಅಡಗಿರುವಂತದ್ದು. ಹಿನ್ನೆಲೆಯಲ್ಲೂ ಕೂಡ ಈತ ಒಂದಷ್ಟು ಸಮಾಜಘಾತುಕ ಚಟುವಟಿಕೆಗಳಲ್ಲೂ ಕೂಡ ತೊಡಗಿರುವಂತದ್ದು ಈಗ ಒಂದೊಂದಾಗಿ ಬಯಲಾಗ್ತಿದೆ. ಒಂದು ಕಡೆಯಲ್ಲಿ ಈತನ ಸಂಸಾರದಲ್ಲೂ ಕೂಡ ಸರಿ ಇರಲಿಲ್ಲ, ಎರಡೆರಡು ಪತ್ನಿಯರು ಕೂಡ ಈತನಿಗೆ ಇದ್ದಿರುವಂತದ್ದು. ಅಲ್ಲೂ ಕೂಡ ಬಹಳಷ್ಟು ಅಂದ್ರೆ ಹೊಡೆಯುವುದು ಬಡಿಯುವುದು ಈ ರೀತಿಯಾಗಿ ಮಾಡ್ತಾ ಇದ್ದ ಅನ್ನುವಂತ ಒಂದು ವಿಚಾರಗಳು ಕೂಡ ಗೊತ್ತಾಗಿರುವಂತದ್ದು. ಇದರ ಜೊತೆಗೆ ಈತನಿಗೆ ಸಮಾಜಘಾತುಕ ಸಂಘಟನೆಗಳೇನಿದೆ, ಸಮಾಜಘಾತುಕ ಚಟುವಟಿಕೆ ಯಾರೆಲ್ಲ ಮಾಡ್ತಾರೆ ಅವರ ಜೊತೆಯೂ ಕೂಡ ಈತನಿಗೆ ನಂಟು ಇತ್ತು ಅನ್ನುವಂತ ಅಂಶಗಳು ಕೂಡ ಬಯಲಾಗ್ತಾ ಇರುವಂತದ್ದು. ಜೊತೆಗೆ ಮಿಷನರಿಗಳ ಜೊತೆಗೂ ಕೂಡ ಈತ ಟಚ್ ಅಲ್ಲಿ ಇದೆ, ಅದರಲ್ಲೂ ಕೂಡ ಒಂದಷ್ಟು ಚಟುವಟಿಕೆಗಳನ್ನ ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಸದ್ಯ ಎಸ್ಐಟಿ ಆತನನ್ನ ಕಸ್ಟಡಿಗೆ ಪಡೆದಿರುವಂತದ್ದು. ಆತನನ್ನ ತೀವ್ರವಾದಂತಹ ವಿಚಾರಣೆಯನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಈತನ ಒಂದು ಅಂದ್ರೆ ಈತನ ಹಿನ್ನೆಲೆಯಲ್ಲೂ ಕೂಡ ಒಂದಷ್ಟು ಗೊತ್ತಾಗ್ತಾ ಇರುವಂತದ್ದು. ಹಿನ್ನೆಲೆಯೂ ಕೂಡ ಒಂದಷ್ಟು ಸರಿ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಈ ರೀತಿಯಾದಂತಹ ಸಮಾಜಘಾತುಕ ಚಟುವಟಿಕೆಯಲ್ಲಿ ಆತ ತೊಡಗಿರುವಂತದ್ದು, ಅವರ ಜೊತೆ ಗುರುತಿಸಿರುವಂತದ್ದು, ಅವರ ಕ್ಯಾಂಪ್ಗಳಲ್ಲಿ ಇದ್ದಿರುವಂತದ್ದು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಇನ್ನು ಮುಂದಿನ ಹಂತಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಆತನನ್ನ ತೀವ್ರವಾಗಿ ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಗುಪ್ತಚರ ಇಲಾಖೆ ಏನಿದೆ, ಗುಪ್ತಚರ ಇಲಾಖೆಯು ಕೂಡ ಈತನ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಅದರಲ್ಲೂ ಕೂಡ ಒಂದಷ್ಟು ಬೆಚ್ಚಿ ಬೀಳುವ ಅಂಶಗಳು ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಈತನನ್ನ ತೀವ್ರವಾದಂತಹ ವಿಚಾರಣೆ ನಡೆಸಿ ಈತನ ಒಳಗೆ ಹುದುಗಿದ್ದಂತಹ ಒಂದಷ್ಟು ಸತ್ಯಗಳನ್ನ ಹೊರಗೆ ತರ್ತಾರೆ. ಜೊತೆಗೆ ಈತನ ಒಂದಷ್ಟು ಹಿನ್ನೆಲೆಯನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ತಡೆಗಟ್ಟಲಿಕ್ಕಿದ್ದಾರೆ ಮತ್ತು ಈತನ ಒಂದಷ್ಟು ವಿಚಾರಗಳು ಮುಂದೆ ಬೆಳಕಿಗೆ ಬರ್ಲಿಕ್ಕಿರುವಂತದ್ದು. ಸ್ಮಿತಾ, ರೈಟ್. ಮಾರುತಿ, ಅಲ್ಲಿಗೆ ಈ ಧರ್ಮಸ್ಥಳದ ವಿಚಾರದಲ್ಲಿ ಅತಿ ದೊಡ್ಡ ಜಾಲ ಒಂದು ಬಹಳ ವ್ಯವಸ್ಥಿತವಾಗಿ ವರ್ಕ್ ಕ್ರೈಸ್ತ ಮಿಷನರಿ ಅದರಲ್ಲೂ ಮತಾಂತರ ಮಾಡ್ತಾ ಇದ್ದ ಆರೋಗ್ಯ ಸ್ವಾಮಿ ಜೊತೆಯಲ್ಲಿ ಈ ಮುಸುಕುದಾರಿಗೆ ನಿಕಟ ಸಂಪರ್ಕ. ಕ್ರೈಸ್ತ ಗುರು ಆರೋಗ್ಯ ಸ್ವಾಮಿ ಜೊತೆಗೇನೆ ವಾಸ ಮಾಡ್ತಿದ್ದ ಈ ಮುಸುಕುದಾರಿ. ಕೊಳ್ಳೇಗಾಲ ಸತ್ಯಮಂಗಲ ಸುತ್ತಮುತ್ತ ನಡೀತಾ ಇದ್ದ ಮತಾಂತರ, ಇದರಲ್ಲಿ ಈ ಮುಸುಕುದಾರಿಯ ಪಾತ್ರ ಕೂಡ ಇತ್ತು. ಈತನ ಗುರು ಆರೋಗ್ಯ ಸ್ವಾಮಿಯ ಪಾತ್ರ ಕೂಡ ಇತ್ತು. ಕೇಂದ್ರ ಗುಪ್ತಚರ ಇಲಾಖೆ ಸಂಗ್ರಹಿಸಿದೆ ಎಲ್ಲಾ ಮಾಹಿತಿಯನ್ನ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ ಕೇವಲ ಮಟ್ಟಣ್ಣನವರ್, ತಿಮರೋಡಿ ಅಥವಾ ಸಮೀರ್ ಇವರು ಮಾತ್ರವಲ್ಲ, ಇದರ ಹಿಂದೆ ಮತ್ತೊಂದು ಷಡ್ಯಂತರದ ಜಾಲ ಅಡಗಿದೆ ಅನ್ನೋದಕ್ಕೆ ಇದೀಗ ಗುಪ್ತಚರ ಇಲಾಖೆ ಕೆದಕಿ ತೆಗಿತಾ ಇರುವ ಮಾಹಿತಿಗಳು ಸಾಕ್ಷ್ಯವಾಗಿ ನಿಲ್ತಾ ಇದೆ.
ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಇಬ್ಬರು ಸಹೋದ್ಯೋಗಿಗಳು ದಿನೇಶ್ ಹಾಗೆ ಮಾರುತಿ ನೇರ ಸಂಪರ್ಕದಲ್ಲಿದ್ದಾರೆ. ಹಿಂದೂಗಳು ಹಿಂದೂ ಶ್ರದ್ಧಾ ಕೇಂದ್ರದ ಬಗ್ಗೆ ಮಾತನಾಡಿದಾಗ ಹಾಗೆ ಮಾತನಾಡಿದವರನ್ನ ಮೊದಲು ನಂಬ್ತಾರೆ. ಅದಾದ ನಂತರದಲ್ಲಿ ಮಾತನಾಡ್ತಿರುವವರ ವಿಚಾರದಲ್ಲಿ ಸತ್ಯ ಇದೆಯಾ, ಹೀಗೆ ಮಾತನಾಡ್ತಿರುವವರ ಹಿನ್ನೆಲೆ ಏನು, ಇದೆಲ್ಲ ನಂತರದಲ್ಲಿ ಆಲೋಚನೆಗೆ ಬರೋದು. ಆದ್ರೆ ರಿಪಬ್ಲಿಕ್ ಕನ್ನಡ ನಡೆಸ್ತಾ ಇರುವ ಈ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ ಅಲ್ಲಿ ಈ ಷಡ್ಯಂತ್ರದ ಮುಖವಾಡ ಒಂದೊಂದೇ ಕಳಚ್ತಾ ಇದೆ. ದಿನೇಶ್ ಈ ಮುಸುಕುದಾರಿ ದೂರುದಾರ ಈತ ತನಗೆ ಬಂದ ಪಾಪ ಪ್ರಜ್ಞೆಯಿಂದ ಆಚೆ ಬಂದಿಲ್ಲ, ಬದಲಾಗಿ ಬಂದಿರೋದು ಒಂದು ವ್ಯವಸ್ಥಿತವಾದ ಮತಾಂತರ ಮಾಡುವ ದಂಧೆಯ ಭಾಗವಾಗಿ, ಹಾಗೆ ನಿಷೇಧಿತ ಸಂಘಟನೆಗಳ ಸಂಪರ್ಕದ ಭಾಗವಾಗಿ. ಇದಕ್ಕೆ ಪೂರಕವಾದ ಒಂದಷ್ಟು ಮಾಹಿತಿಗಳನ್ನ ಕೇಂದ್ರ ಗುಪ್ತಚರ ಇಲಾಖೆ ಇದೀಗ ಶೋಧ ಮಾಡಿ ಬಯಲಿಗೆಳಿತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ದಿನೇಶ್. ಹೌದು ಸ್ಮಿತಾ, ಏನು ಈ ಚಿನ್ನಯ್ಯ ಏನಿದ್ದಾನೆ ಈತನ ಒಂದೊಂದೇ ವಿಚಾರಗಳು ಬಯಲಾಗ್ತಾ ಇದೆ. ಈತನ ಸುಳ್ಳಿನ ಕಂತೆಗಳೇನಿದೆ ಅದು ಒಂದೊಂದೇ ತೆರೆದಿಡ್ತಾ ಇರುವಂತದ್ದು. ಜೊತೆಗೆ ಆತ ಹೇಳಿರುವಂತ ಒಂದಷ್ಟು ಸುಳ್ಳುಗಳೇನಿದೆ ಅದು ಈಗಾಗಲೇ ಬಹಿರಂಗಗಳು ಕೂಡ ಆಗ್ತಾ ಇರುವಂತದ್ದು. ಈತ ಕೇವಲ ಈ ರೀತಿಯಾಗಿ ಮಾತ್ರ ಅಲ್ಲ, ಇನ್ನೂ ಕೆಲವು ಈತನ ಹಿನ್ನೆಲೆಯಲ್ಲೂ ಕೂಡ ಒಂದಷ್ಟು ರೋಚಕತೆ ಅಡಗಿರುವಂತದ್ದು. ಹಿನ್ನೆಲೆಯಲ್ಲೂ ಕೂಡ ಈತ ಒಂದಷ್ಟು ಸಮಾಜಘಾತುಕ ಚಟುವಟಿಕೆಗಳಲ್ಲೂ ಕೂಡ ತೊಡಗಿರುವಂತದ್ದು ಈಗ ಒಂದೊಂದಾಗಿ ಬಯಲಾಗ್ತಿದೆ. ಒಂದು ಕಡೆಯಲ್ಲಿ ಈತನ ಸಂಸಾರದಲ್ಲೂ ಕೂಡ ಸರಿ ಇರಲಿಲ್ಲ, ಎರಡೆರಡು ಪತ್ನಿಯರು ಕೂಡ ಈತನಿಗೆ ಇದ್ದಿರುವಂತದ್ದು. ಅಲ್ಲೂ ಕೂಡ ಬಹಳಷ್ಟು ಅಂದ್ರೆ ಹೊಡೆಯುವುದು ಬಡಿಯುವುದು ಈ ರೀತಿಯಾಗಿ ಮಾಡ್ತಾ ಇದ್ದ ಅನ್ನುವಂತ ಒಂದು ವಿಚಾರಗಳು ಕೂಡ ಗೊತ್ತಾಗಿರುವಂತದ್ದು. ಇದರ ಜೊತೆಗೆ ಈತನಿಗೆ ಸಮಾಜಘಾತುಕ ಸಂಘಟನೆಗಳೇನಿದೆ, ಸಮಾಜಘಾತುಕ ಚಟುವಟಿಕೆ ಯಾರೆಲ್ಲ ಮಾಡ್ತಾರೆ ಅವರ ಜೊತೆಯೂ ಕೂಡ ಈತನಿಗೆ ನಂಟು ಇತ್ತು ಅನ್ನುವಂತ ಅಂಶಗಳು ಕೂಡ ಬಯಲಾಗ್ತಾ ಇರುವಂತದ್ದು. ಜೊತೆಗೆ ಮಿಷನರಿಗಳ ಜೊತೆಗೂ ಕೂಡ ಈತ ಟಚ್ ಅಲ್ಲಿ ಇದೆ, ಅದರಲ್ಲೂ ಕೂಡ ಒಂದಷ್ಟು ಚಟುವಟಿಕೆಗಳನ್ನ ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಸದ್ಯ SIT ಆತನನ್ನ ಕಸ್ಟಡಿಗೆ ಪಡೆದಿರುವಂತದ್ದು, ಆತನನ್ನ ತೀವ್ರವಾದಂತಹ ವಿಚಾರಣೆಯನ್ನು ಕೂಡ SIT ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಈತನ ಒಂದು ಅಂದ್ರೆ ಈತನ ಹಿನ್ನೆಲೆಯಲ್ಲೂ ಕೂಡ ಒಂದಷ್ಟು ಗೊತ್ತಾಗ್ತಾ ಇರುವಂತದ್ದು, ಹಿನ್ನೆಲೆಯೂ ಕೂಡ ಒಂದಷ್ಟು ಸರಿ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಈ ರೀತಿಯಾದಂತಹ ಸಮಾಜಘಾತುಕ ಚಟುವಟಿಕೆಯಲ್ಲಿ ಆತ ತೊಡಗಿರುವಂತದ್ದು, ಅವರ ಜೊತೆ ಗುರುತಿಸಿರುವಂತದ್ದು, ಅವರ ಕ್ಯಾಂಪ್ಗಳಲ್ಲಿ ಇದ್ದಿರುವಂತದ್ದು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಇನ್ನು ಮುಂದಿನ ಹಂತಗಳಲ್ಲಿ SIT ಅಧಿಕಾರಿಗಳು ಆತನನ್ನ ತೀವ್ರವಾಗಿ ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಗುಪ್ತಚರ ಇಲಾಖೆ ಏನಿದೆ, ಗುಪ್ತಚರ ಇಲಾಖೆಯು ಕೂಡ ಈತನ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಅದರಲ್ಲೂ ಕೂಡ ಒಂದಷ್ಟು ಬೆಚ್ಚಿ ಬೀಳುವ ಅಂಶಗಳು ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಈತನನ್ನ ತೀವ್ರವಾದಂತಹ ವಿಚಾರಣೆ ನಡೆಸಿ ಈತನ ಒಳಗೆ ಹುದುಗಿದ್ದಂತಹ ಒಂದಷ್ಟು ಸತ್ಯಗಳನ್ನ ಹೊರಗೆ ತರ್ತಾರೆ. ಜೊತೆಗೆ ಈತನ ಒಂದಷ್ಟು ಹಿನ್ನೆಲೆಯನ್ನು ಕೂಡ SIT ಅಧಿಕಾರಿಗಳು ತಡಕಾಡ್ಲಿಕ್ಕಿದ್ದಾರೆ ಮತ್ತು ಈತನ ಒಂದಷ್ಟು ವಿಚಾರಗಳು ಮುಂದೆ ಬೆಳಕಿಗೆ ಬರ್ಲಿಕ್ಕಿರುವಂತದ್ದು. ಸ್ಮಿತಾ, ರೈಟ್. ಮಾರುತಿ, ಅಲ್ಲಿಗೆ ಈ ಧರ್ಮಸ್ಥಳದ ವಿಚಾರದಲ್ಲಿ ಅತಿ ದೊಡ್ಡ ಜಾಲ ಒಂದು ಬಹಳ ವ್ಯವಸ್ಥಿತವಾಗಿ ವರ್ಕ್